ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತಂದರೆ ನಾವು ಒಂದು ಹೊಸ ವಿಷಯನ ಇಟ್ಕೊಂಡು ಡಿಸ್ಕಸ್ ಮಾಡಬೇಕಂತ ಇದ್ದೀವಿ. ಡಿಸ್ಕಸ್ ಅನ್ನೋದಕ್ಕಿಂತ ಇಟ್ ಈಸ್ ಅ ಇನ್ಫಾರ್ಮೇಟಿವ್ ವಿಡಿಯೋ. ನೀವೆಲ್ಲರೂ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ನಿಮಗೆ ಈ ವಿಡಿಯೋ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಮತ್ತು ನಾನು ಏನು ಹೇಳ್ತಾ ಇದ್ದೀನಲ್ಲ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂತಂದರೆ ಆ ವಿಷಯನ ನೀವು ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ತಗೋಬೋದು. ಓಕೆನಾ? ಇವತ್ತು ನಾವು ಒಂದು ಸ್ಕೀಮ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಸ್ಕೀಮ್ ಸ್ಟಾರ್ಟ್ ಆಗಿದ್ದು 2015 ಬೇಟಿ ಬಚಾವ್ ಮತ್ತು ಬೇಟಿ ಪಡಾವ್ ಅಂತ ಹೇಳಿ ಒಂದು ಯೋಜನೆ ಸ್ಟಾರ್ಟ್ ಮಾಡಿದರು. ಆ ಯೋಜನೆ ಅಂಡರಲ್ಲೇ ಈ ಸ್ಕೀಮ್ನು ತೊಗೊಂಬಂದಿದ್ರು. ಸೊ ಈ ಸ್ಕೀಮ್ ಯಾವುದು ಅಂತಂತಂದರೆ SSY ಸ್ಕೀಮ್, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿ. ಈ ಸ್ಕೀಮ್ ಅಂಡರಲ್ಲಿ ನಿಮ್ಮ ಹೆಣ್ಣು ಮಗುವಿಗೆ ನೀವು ಏನಾದರೂ ಹೈಯರ್ ಎಜುಕೇಷನ್ ಇಲ್ಲ ಅಂತಂತಂದರೆ ಮದುವೆ ಪರ್ಪಸ್ಸಿಗೋಸ್ಕರ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ಇಟ್ ಈಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವು ಈಗಲೇ ಈ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಯಾರ್ಯಾರು ಸ್ಟಾರ್ಟ್ ಮಾಡ್ಬೋದು ಅಂತಂತಂದರೆ ಯಾವುದೇ ಪೇರೆಂಟ್ಸು ಇಲ್ಲ ಗಾರ್ಡಿಯನ್ನು, ಮಗುವಿನ ಪೇರೆಂಟ್ಸು ಇಲ್ಲ ಗಾರ್ಡಿಯನ್ನು ಹೆಣ್ಣು ಮಗು ಆಗಿತ್ತು ಅಂದರೆ ಆ ಪೇರೆಂಟ್ಸ್ಗಳು ಇಲ್ಲ ಗಾರ್ಡಿಯನ್ಗಳು ಈ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಇನ್ವೆಸ್ಟ್ಮೆಂಟ್ನ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತೇಳಿ ಎಲ್ಲರಿಗೂ ಯೋಚನೆ ಬರುತ್ತೆ. ಇನ್ವೆಸ್ಟ್ಮೆಂಟ್ನ ಹೆಂಗೆ ಸ್ಟಾರ್ಟ್ ಮಾಡೋದು ಮತ್ತು ಏನೇನು ಇದರಲ್ಲಿ ಪ್ರೊಸೀಜರ್ಸ್ ಇದೆ, ಇಲ್ಲ ಏನೇನು ರೂಲ್ಸ್ಗಳಿದೆ ಅಂತ ಬಂತು ಅಂದರೆ, ನಿಮ್ಮ ಮಗುವಿಗೆ ಲೆಸ್ ದೆನ್ 10 ಇಯರ್ಸ್ ಇರಬೇಕು ಏಜು. ಅಂದರೆ 0 ಇಂದ 10 ಇಯರ್ಸ್ ಒಳಗಡೆ ಇರೋ ಎಲ್ಲ ಹೆಣ್ಮಕ್ಕಳ ಹೆಸರಲ್ಲಿ ಈ ಯೋಜನೆನ ಇಲ್ಲ ಈ ಸ್ಕೀಮ್ನ ಸ್ಟಾರ್ಟ್ ಮಾಡ್ಬೋದು. ಅಬೋವ್ 10 ಇಯರ್ಸು ಈ ಸ್ಕೀಮ್ನ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಇದನ್ನು ತಲೆಯಲ್ಲಿಟ್ಕೊಳ್ರಿ. ಇಟ್ಸ್ ಅ ಮೇನ್ ಥಿಂಗ್. ಇದಾದಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗಿರೋದು 10 ಇಯರ್ಸ್ ಒಳಗಡೆಯಿಂದ ಒಂದು ವಿಷಯ ಆದರೆ, ಇನ್ನೊಂದು ಏನಂತಂತಂದರೆ 250 ರೂಪೀಸ್ ಮಿನಿಮಮ್ ಪೇ ಮಾಡಬೇಕು ಪರ್ ಇಯರ್. ಅಂದರೆ ವರ್ಷದಲ್ಲಿ 250 ರೂಪಾಯಿ ಮಿನಿಮಮ್ ನೀವು ಆ ಯೋಜನೆ ಅಂಡರಲ್ಲಿ ಪೇ ಮಾಡಬೇಕು. ಈ ಯೋಜನೆ ಅಂಡರಲ್ಲಿ ಮ್ಯಾಕ್ಸಿಮಮ್ ಪೇ ಮಾಡಬೇಕಾಗಿರೋ ಅಮೌಂಟ್ ಎಷ್ಟು ಅಂತಂತಂದರೆ 1,50,000. ಈಗ ಎಲ್ಲರಿಗೂ ಡೌಟ್ ಬರ್ಬೋದು, 1,50,000 ಪೇ ಮಾಡಬೇಕಂತ. ಇಲ್ಲ, ನೀವೇನಾದರೂ 250 ರೂಪಾಯಿ ಪೇ ಮಾಡ್ತಾ ಇದ್ರೂ ಓಕೆ. ಮ್ಯಾಕ್ಸಿಮಮ್ ನಿಮಗೆ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಫ್ಯೂಚರಲ್ಲಿ ಜಾಸ್ತಿ ಅಮೌಂಟ್ ರಿಟರ್ನ್ಸಲ್ಲಿ ಬರಬೇಕು ಅಂತಂತಂದರೆ ನೀವು ಅಪ್ ಟು 1,50,000 ನೀವು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೇಗಪ್ಪ ಸ್ಟಾರ್ಟ್ ಮಾಡೋದು ಅಂತಂತಂದರೆ, ನಿಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟು, ಪೇರೆಂಟ್ಸ್ ಇಲ್ಲ ಗಾರ್ಡಿಯನ್ನಿಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವುದೇ ಪೋಸ್ಟ್ ಆಫೀಸ್ ಆಗಿರ್ಬೋದು, ನಿಮ್ಮ ಮಗಳ ಹೆಸರಿನಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ಬೋದು, ಈ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ನಾನು ಪದೇ ಹೇಳ್ತಾ ಇದ್ದೀನಿ, ಇದು ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳಿ. ನೀವು ಬ್ಯಾಂಕಲ್ಲಿ ಹೋಗಿ ಈ ಯೋಜನೆ ಅಂಡರಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಂತ ಇದ್ದೀವಿ ಅಂತ ಹೇಳಿದ್ರೆ ಅವರು ಪ್ರೊಸೀಜರ್ಸ್ನ ಸ್ಟಾರ್ಟ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ ಯಾವ್ಯಾವ ಥರ ನೀವು ಪೇ ಮಾಡ್ಬೋದು ಅಂತೇಳಿ. ನೀವು ಒನ್ಸ್ ಬ್ಯಾಂಕಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ನೀವು ಮನೆಯಿಂದನೇ ಬೇಕಾದರೆ ಆಟೋ ಡೆಬಿಟ್ ಆಗೋ ಥರ ಕೂಡ ನೀವು ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ಆ ಡೇಟಿಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಡೇಟ್ ಮಂತಲ್ಲಿ, ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಮಂತಲ್ಲಿ ನೀವು ಈ ಅಮೌಂಟ್ನ ಪೇ ಮಾಡ್ಬೋದು. ಇದು ಮಂತ್ಲಿ ಬೇಸಿಸಲ್ಲಾದರೂ ನೀವು ಪೇ ಮಾಡ್ಬೋದು, ಇಯರ್ಲಿ ಒನ್ಸ್ ಯಾವುದಾದ್ರು ಒಂದು ಮಂತಲ್ಲಿ ಬೇಕಾದರೂ ಪೇ ಮಾಡ್ಬೋದು. ಬಲ್ಕ್ ಅಮೌಂಟ್ನ ಒಂದೇ ಸಲ ಇನ್ವೆಸ್ಟ್ ಮಾಡಿದ್ರೂ ಓಕೆ. ಇಲ್ಲ ಅಂತಂತಂದರೆ ಮಂತ್ಲಿ ಇಷ್ಟಿಷ್ಟು ಅಮೌಂಟ್ನ ನೀವೇ ಪಾರ್ಟಿಷನ್ ಮಾಡಿಕೊಂಡು ಮಾಡ್ತೀರಾ ಅಂತಂದ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಇದು ಏನಕ್ಕೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಂತಂದರೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದೆ ಕಂಪೇರ್ ಟು ಎನಿ ಅದರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸು. ಏನಕ್ಕೆ ಅಂತಂದರೆ PPFನ ನೀವೇನಾದ್ರು ಸ್ಟಾರ್ಟ್ ಮಾಡ್ತೀರಾ ಅಂತಂತಂದರೆ ಅದರಲ್ಲಿ ರಿಟರ್ನ್ಸು ಪರ್ ಇಯರು 7.1% ಕೊಡ್ತಾ ಇದ್ದಾರೆ. ಇದರಲ್ಲಿ 8.2% ಆಫ್ ಇಂಟ್ರೆಸ್ಟ್ ರೇಟ್ನ ಆ್ಯನ್ಯುಯಲಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಸೇಫ್ ಪ್ಲ್ಯಾಟ್ಫಾರ್ಮ್ ಟು ಇನ್ವೆಸ್ಟ್ ಫಾರ್ ಯುವರ್ ಗರ್ಲ್ ಚೈಲ್ಡ್. ಸೊ ಈ ಇನ್ವೆಸ್ಟ್ಮೆಂಟ್ನ ನೀವು
ಲೆಸ್ ದೆನ್ 10 ಇಯರ್ ಇರೋ ನಿಮ್ಮ ಮಗಳಿನ ಹೆಸರಿನ ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಅಪ್ ಟು 15 ಇಯರ್ಸು ನೀವು ಈ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ. ಓಕೆನಾ? 15 ಇಯರ್ಸ್ವರೆಗೂ ಪೇ ಮಾಡಿದ್ಮೇಲೆ ಮೆಚುರಿಟಿ ಆಗೋದು 21 ಇಯರ್ಸಿಗೆ ಆಗುತ್ತೆ. ಸಪೋಸ್ ನಾನು ಏನಾದರೂ ಇವಾಗ 2010 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಅಂದರೆ ನನ್ನ ಮಗಳಿನ ಹೆಸರಿನಲ್ಲಿ, ನನಗೆ ಈ ಇನ್ವೆಸ್ಟ್ಮೆಂಟಿಂದು ಮೆಚುರಿಟಿ ಆಗೋದು ಯಾವಾಗ ಅಂತಂತಂದರೆ 2010, 20, 30, 31 ಇಯರ್, ಟೋಟಲ್ 21 ಇಯರ್ಸ್ ಆದಮೇಲೆ ಈ ಇನ್ವೆಸ್ಟ್ಮೆಂಟು ಅಮೌಂಟು ನಿಮಗೆ ಮೆಚುರಿಟಿ ಆಗುತ್ತೆ. ಆ ಟೈಮಲ್ಲಿ ನೀವು ಇದನ್ನು ತಗೋಬೋದು. ಸೊ ಈ ಮಿನಿಮಮ್ಮು 250 ರುಪೀಸು ನೀವು ಪರ್ ಇಯರ್ ಏನಾದ್ರು 15 ಇಯರ್ಸ್ವರೆಗೂ ಪೇ ಮಾಡ್ತಾ ಇದ್ದೀರಾ ಅಂತಂದರೆ, ಇನ್ವೆಸ್ಟ್ ಮಾಡಿದ್ದೀರಾ ಅಂತಂತಂದರೆ ಅಪ್ ಟು 15 ಇಯರ್ಸ್ವರೆಗೂ ನಿಮಗೆ 3750 ರುಪೀಸ್ ಆಗುತ್ತೆ 15 ಇಯರ್ಸಿಗೆ. ಮೆಚ್ಯೂರಿಟಿ 21 ಇಯರ್ಸ್ ಮೆಚ್ಯೂರಿಟಿ ಆದಮೇಲೆ ನಿಮಗೆ ಆ ಇನ್ವೆಸ್ಟ್ಮೆಂಟ್ ಅಮೌಂಟು ಮೆಚ್ಯೂರ್ ಆಗಿರೋ ಅಮೌಂಟನ್ನ ತೊಗೊಳ್ಬೇಕಾರೋ ಟೈಮಲ್ಲಿ ಕಾಂಪೌಂಡಿಂಗ್ ಆಗಿ ನಿಮಗೆ 11,000 ಸಮಥಿಂಗ್ ರುಪೀಸ್ ಬರುತ್ತೆ. ಅದೇ ಮ್ಯಾಕ್ಸಿಮಮ್ 1,50,000 ರುಪೀಸ್ ಏನಾದ್ರು ಪರ್ ಇಯರ್ ನೀವು ಪೇ ಮಾಡ್ತಾ ಇದ್ದೀರಾ ಅಂತಂದರೆ 15 ಇಯರ್ಸ್ವರೆಗೂ ಪೇ ಮಾಡಿದ್ರೆ 22,50,000 ರುಪೀಸು ಪೇ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದರಲ್ಲಿ ಇಂಟ್ರೆಸ್ಟ್ ರೇಟು ಮತ್ತು ಕಾಂಪೌಂಡಿಂಗ್ ಎಲ್ಲ ಸೇರಿ ಆಫ್ಟರ್ 21 ಇಯರ್ಸು ಅಂದರೆ 10 ನಾನು ಆವಾಗಲೇ ಹೇಳ್ದಂಗೆ 10 ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು 2010 1,50,000 ರುಪೀಸು ಎವ್ರಿ ಇಯರ್ ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತಂತಂದರೆ ಮೆಚುರಿಟಿ ಆಗೋ ಟೈಮಿಗೆ 2031 ನನ್ನ ಇನ್ವೆಸ್ಟ್ಮೆಂಟು 71 ಲ್ಯಾಕ್ಸ್ ಸಮಥಿಂಗ್ ಆಗಿರುತ್ತೆ. 71 ಲಕ್ಷನ ನೀವು 2031 ತಗೋಬೋದು ವಾಪಸ್ಸು. ಓಕೆನಾ? ಇಫ್ ಇನ್ ಕೇಸ್ ಈಗ ಎಲ್ಲರೂ ಕೇಳ್ಬೋದು 21 ವರ್ಷದವರೆಗೂ ನಾವೇನು ತಗೊಳ್ಳೋದಕ್ಕೆ ಆಗಲ್ವಾ, ನಾವೇನು ರಿಟರ್ನ್ ತಗೊಳ್ಳೋದಕ್ಕೆ ಆಗಲ್ವಾ ಅಂತಂದರೆ ತಗೋಬೋದು. ಒಂದೇ ಒಂದು ಪಾಸಿಬಿಲಿಟೀಸ್ ಇದೆ. ಅದು ಯಾವುದು ಅಂತಂತಂದರೆ ನಿಮ್ಮ ಮಗಳು ಏನಾದರೂ 10th ಪಾಸ್ ಆದಮೇಲೆ, ಇಲ್ಲ ಅಂತಂದರೆ 10th ಏಜ್ ಅಷ್ಟಿಗೆ ಬರೋ ಟೈಮಲ್ಲಿ, ಇಲ್ಲ ಅಂತಂತಂದರೆ 18th ಇಯರಿಗೆ ನಿಮ್ಮ ಮಗಳಿಗೆ ಏನಾದರೂ ಎಜುಕೇಷನ್ ಪರ್ಪಸ್ಸಿಗೆ ನೀವು ಆ ಅಮೌಂಟ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ 50% ಅಮೌಂಟ್ನ ನೀವು ತಗೋಬೋದು. ಆ ಟೈಮಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಇರುತ್ತೋ ಅಷ್ಟಕ್ಕೆ 50% ಅಮೌಂಟ್ನ ನೀವು ತಗೋಬೋದು ಆ ಅಕೌಂಟಿಂದ. ಇಫ್ ಇನ್ ಕೇಸ್ ಏನಾದ್ರು ಪ್ರೀ ಮೆಚ್ಯೂರ್ ಅಮೌಂಟ್ನ ಏನಾದ್ರು ತಗೊಳ್ಬೇಕು ಅಂತ ಹೇಳಿ ನೀವು ಇಷ್ಟಪಡ್ತಾ ಇದ್ದೀರಾ ಅಂತಂತಂದರೆ ಅದರಲ್ಲಿ ಡಿಫ್ರೆಂಟ್ ಬ್ಯಾಂಕ್ಗಳಲ್ಲಿ ಡಿಫ್ರೆಂಟು ಪೆನಾಲ್ಟಿ ಫೀ ಅಂತ ಇರುತ್ತೆ. ಮತ್ತೇನಂತಂತಂದರೆ ನಿಮಗೆ ಆ ಟೈಮಲ್ಲಿ ಅವರ ಪ್ರೊಸೀಜರ್ ಪ್ರಕಾರ ಒಂದಷ್ಟು ಅಮೌಂಟ್ನ ಪೆನಾಲ್ಟಿಲಿ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟು 50 ರುಪೀಸ್ ಫೀಸ್ ರುಪೀಸ್ನ ತೊಗೊಂಡು ಪೆನಾಲ್ಟಿ ಅಮೌಂಟ್ನ ಕಟ್ ಮಾಡಿ ನಿಮಗೆ ಮಿಕ್ಕಿದ ಅಮೌಂಟ್ನ ಕೊಡ್ತಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಮೆಚ್ಯೂರಿಟಿ ಆಗೋಕ್ಕಿಂತ ಮುಂಚೆ ಏನಾದರೂ ಆ ಅಮೌಂಟ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀರಾ ಅಂದರೆ, ನಿಮಗೆ ಏನಾದರೂ ಆನ್ಲೈನಲ್ಲಿ ಇದನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರಿಗಾರು ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತಂದರೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂತಂದರೆ ಈ ಅಪ್ಲಿಕೇಶನ್ನ ಇಲ್ಲ ಈ ಸ್ಕೀಮ್ನ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂತಂದರೆ ಅದಕ್ಕೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕಾಗತ್ತೆ. ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸಲ್ಲಿ ನೀವು ಫಿಸಿಕಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ ಮೇಲೆ, ಅಪ್ಲಿಕೇಶನ್ ಫಾರ್ಮ್ನ ನೀವು ಸಬ್ಮಿಟ್ ಮಾಡಿದ ಮೇಲೇ ಆ ಪ್ರೊಸೀಜರ್ ಸ್ಟಾರ್ಟ್ ಆಗೋದು. ಸೊ ಕರೆಂಟ್ಲಿ ಇನ್ನು ಆನ್ಲೈನ್ ಅಪ್ಲಿಕೇಶನ್ನ ಗೌರ್ಮೆಂಟಿಂದ ಬಿಟ್ಟಿಲ್ಲ ಮತ್ತು ಯಾವುದೇ ವೆಬ್ಸೈಟ್ಗಳನ್ನ ಬಿಟ್ಟಿಲ್ಲ. ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡೋದಾದರೂ ಈ ಸ್ಕೀಮ್ನ ಅಂಡರಲ್ಲಿ, ಸುಕನ್ಯಾ ಸಮೃದ್ಧಿ ಯೋಜನಾ ಅಂಡರಲ್ಲಿ ನೀವು ಬ್ಯಾಂಕ್ಗಳಲ್ಲಿ ಇಲ್ಲ ಪೋಸ್ಟ್ ಆಫೀಸಲ್ಲೇ ಹೋಗಿ ಅಪ್ಲೈ ಮಾಡಬೇಕು. ಸೊ ಯಾರ್ಯಾರು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಇಟ್ಸ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನೀವೆಲ್ಲಾದ್ರೂ ಯಾವುದೇ ಲೊಕೇಶನಿಂದ ಇಲ್ಲ ಯಾವುದೇ ಬ್ಯಾಂಕ್ಗಳಿಂದ ನೀವು ಇನ್ವೆಸ್ಟ್ಮೆಂಟ್ನ ಈಗಲೇ ಸ್ಟಾರ್ಟ್ ಮಾಡ್ಬೋದು. ಆದಷ್ಟು ಇನ್ವೆಸ್ಟ್ಮೆಂಟ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಸೊ ನಿಮಗೆ ರಿಟರ್ನಲ್ಲಿ ಮತ್ತು ಮೆಚುರಿಟಿ ಟೈಮಲ್ಲಿ ಜಾಸ್ತಿ ಅಮೌಂಟು ರಿಟರ್ನಲ್ಲಿ ಬರುತ್ತೆ. ನಿಮ್ಮ ಮಗಳಿನ ಎಜುಕೇಷನ್ನು ಇಲ್ಲ ಅಂತಂದರೆ ಮ್ಯಾರೇಜ್ ಪರ್ಪಸ್ಸಿಗೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ.
ನೀವು ಇನ್ ಕೇಸ್ ಏನಾದರೂ ಮನೆಯಲ್ಲಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಅದೇ ಥರ ಅಮೌಂಟ್ನ ಇಟ್ಟಿದ್ದೀರಾ ಅಂತಂತಂದ್ರೆ ಅದಕ್ಕೆ ಯಾವುದೇ ಥರದ ಕಾಂಪೌಂಡಿಂಗ್ ಆಗಲ್ಲ, ಅದಾದಮೇಲೆ ಇಂಟ್ರೆಸ್ಟು ಸಿಗೋದಿಲ್ಲ. ಸೊ ಹಂಗಾಗಿ ಈ ಪ್ಲ್ಯಾಟ್ಫಾರ್ಮ್ ಅಂಡರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ವಿಷಯ. ನಿಮಗೆಲ್ಲರಿಗೂ ಈ ಸ್ಕೀಮ್ ಬಗ್ಗೆ ಏನಾದರೂ ಡೌಟ್ಗಳಿತ್ತು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಖಂಡಿತ ನಿಮಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂತಂದರೆ ಈ ಇನ್ವೆಸ್ಟ್ಮೆಂಟ್ನ ನೀವು 21 ಇಯರ್ಸು ಮಾಡಬೇಕು ಅನ್ನೋದನ್ನ ಅಲ್ಲ 21 ಇಯರ್ಸ್ವರೆಗೂ ನಿಮಗೆ ಈ ಅಮೌಂಟ್ನ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರಲಿ. ಅದಾದಮೇಲಿಂದ ಸ್ಟಾರ್ಟ್ ಮಾಡಿ 15 ಇಯರ್ಸು ನೀವು ಪೇ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೆಚುರಿಟಿ ಆಗೋದು 21 ಇಯರ್ಸಿಗೆ. ಸೊ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ, ಇದು ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಆರಾಮಾಗೆ ಸೇಫಾಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದಾಗಿತ್ತು ವಿಷಯ. ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.